ಸೊ ಗೈಸ್ ಇದೇ ಜುಲೈ 15 2025ಗೆ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿಯಲ್ಲಿ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ಜುಲೈ 15 2025ಗೆ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿಯಲ್ಲಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಸೊ ಆ ಅಪ್ಡೇಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸೊ ಅಪ್ಡೇಟ್ ಏನು ಅಂತ ಹೇಳೋಕ್ಕಿಂತ ಮುಂಚೆ ಯಾರು ಕ್ರಿಯೇಟರ್ಸ್ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ, ಓಕೆನಾ. ಸೊ ಯಾರ್ಯಾರು ಒರಿಜಿನಲ್ ಕಂಟೆಂಟ್ನ ಮಾಡ್ತಾ ಇರ್ತೀರಲ್ವಾ, ಯೂಟ್ಯೂಬಲ್ಲಿ ಒರಿಜಿನಲ್ ಕಂಟೆಂಟ್ ಅಪ್ಲೋಡ್ ಮಾಡ್ತಾ ಇರ್ತೀರಲ್ವಾ, ಅವರು ಪ್ಯಾನಿಕ್ ಆಗುವಂತಹ ನೆಸೆಸಿಟಿ ಇಲ್ಲ, ಓಕೆನಾ. ಸೊ ಆ ಅಪ್ಡೇಟ್ ಏನಿದೆ, ಸೊ ಆ ಅಪ್ಡೇಟ್ನ ಸ್ಕ್ರೀನ್ ಮೇಲೆ ನಿಮಗೂ ಡಿಸ್ಪ್ಲೇ ಮಾಡ್ತೀನಿ. ಸೊ ನಾನು ಇಲ್ಲಿ ನಿಮಗೆ ಓದಿ ಹೇಳ್ತೀನಿ. ಸೊ ಆ ಅಪ್ಡೇಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ತಿಳ್ಕೊಳ್ಳಿ, ಓಕೆನಾ. ಈ ಒಂದು ಅಪ್ಡೇಟ್ ಏನಿದೆ ಅಲ್ವಾ, ಸೊ ಈ ಒಂದು ಅಪ್ಡೇಟು ಜುಲೈ 15 2025ಗೆ ಬರ್ತಾ ಇದೆ. ಸೊ ಜುಲೈ 2025 ಅಪ್ಡೇಟ್ಸ್ ಟು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಮಾನಿಟೈಸೇಷನ್ ಪಾಲಿಸೀಸ್ ಅಂತ ಕೊಟ್ಟಿದ್ದಾರೆ. ಇನ್ ಆರ್ಡರ್ ಟು monetize as part of the YouTube partner program, YouTube has always required creators to upload original and authentic content. On July 15th, 2025, YouTube is updating our guidelines to better identify mass-produced and repetitious content. This update better reflects what inauthentic content looks like today. ಓಕೆನಾ. ಸೊ ಈ ಒಂದು ಅಪ್ಡೇಟನ್ನು ಯೂಟ್ಯೂಬ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಕಂಟೆಂಟ್ ಒರಿಜಿನಲ್ ಆಗಿರಬೇಕು, ಓಕೆನಾ. ಒರಿಜಿನಲ್ ಅಥೆಂಟಿಕ್ ಅಂತಂದರೆ ಒರಿಜಿನಲ್ ಕಂಟೆಂಟ್, ಓಕೆನಾ. ಅಥೆಂಟಿಕ್ಕು ಒರಿಜಿನಲ್ ಎರಡು ಒಂದೇ. ಸೊ ಅಥೆಂಟಿಕ್ ಅಂತಂದ್ರೆ ಒರಿಜಿನಲ್ ಕಂಟೆಂಟ್, ಓಕೆನಾ. ಈ ಒಂದು ಅಪ್ಡೇಟ್ನ ಪ್ರಕಾರ ಯಾವ ಥರದ ವಿಡಿಯೋಸು ಮಾನಿಟೈಸ್ ಆಗಲ್ಲ ಅಂತ ಹೇಳಿ ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ, ಓಕೆನಾ. ಫಸ್ಟ್ ಒನ್ ನೋಡೋಣ. ಫಸ್ಟ್ ಒನ್ ಇಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಯೂಟ್ಯೂಬ್ ಅವರು ಮಾಸ್ ಪ್ರೊಡ್ಯೂಸ್ಡ್ ಅಂತ ಹೇಳಿದ್ರೆ ಸೊ ಮಾಸ್ ಪ್ರೊಡ್ಯೂಸ್ಡ್ ಅಂತ ಹೇಳಿದ್ರೆ ಯಾವ ಥರ ವಿಡಿಯೋಸು. ಸೊ ಎಕ್ಸಾಂಪಲ್ ಕೊಡ್ತೀನಿ ನಾನು. ಇಮೇಜಸ್ ಹಾಕಿ ಸ್ಲೈಡ್ ಶೋ ಮಾಡಿಬಿಟ್ಟು ಅದಕ್ಕೊಂದು ಮ್ಯೂಸಿಕ್ನ ಕೊಡ್ತಾ ಇರ್ತಾರೆ. ಇಲ್ಲಾಂದರೆ ಟೆಕ್ಸ್ಟ್ ಹಾಕ್ಬಿಟ್ಟು ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹಾಕ್ಬಿಡೋದು, ಏನು ವಾಯ್ಸ್ ಓವರ್ ಇರೋದೇ ಇಲ್ಲ. ಸೊ ಓಕೆನಾ. ಸೊ ಈ ಥರ ವಿಡಿಯೋಸು ಮಾನಿಟೈಸೇಷನ್ ಆಗಲ್ಲ ಯೂಟ್ಯೂಬಲ್ಲಿ ಅಂತ ಹೇಳಿ ಈ ಒಂದು ಅಪ್ಡೇಟ್ನ ಪ್ರಕಾರ ಯೂಟ್ಯೂಬರು ಹೇಳ್ತಾ ಇದ್ದಾರೆ. ಸೊ ಇವಾಗ ಯೂಟ್ಯೂಬಲ್ಲಿ ನೀವು ಸಾಕಷ್ಟು ನೋಡಿರ್ಬೋದು ವಿಡಿಯೋಸ್ ಎಲ್ಲ ಬರೀ AI ಮೇಲೇನೆ ವಿಡಿಯೋಸ್ ಇದೆ. ಸೊ ಬರೀ AI ವಿಡಿಯೋಸೇ ನಿಮಗೆ ಯೂಟ್ಯೂಬಲ್ಲಿ ಜಾಸ್ತಿ ಕಾಣಿಸುತ್ತೆ, ಓಕೆನಾ. ಸೊ ಬರೀ AI ವಿಡಿಯೋಸ್ನೇ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅಂದರೆ ಚಾಟ್ GPT ಸ್ಕ್ರಿಪ್ಟ್ ತಗೊಳ್ಳೋದು, GPT ಸ್ಕ್ರಿಪ್ಟ್ ತೊಗೊತಾರೆ, ಮತ್ತು ಬೇರೆ ಇನ್ನೊಂದು AI ಟೂಲಿಂದ ಇಮೇಜ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ, ಇನ್ನೊಂದು AI ಟೂಲಿಂದ ವಾಯ್ಸ್ನ ಕೊಡ್ತಾರೆ. ಅಂದರೆ ನಿಮ್ಮ ಒಂದು ಎಫರ್ಟ್ ಏನು ಇರೋದಿಲ್ಲ ಅದರಲ್ಲಿ, ಓಕೆನಾ. ಸೊ ಬರೀ AI ಮೇಲೆ ಡಿಪೆಂಡ್ ಆಗಿರ್ತಾರೆ, ಬರೀ AI ಟೂಲ್ಸ್ ಮೇಲೇ ಡಿಪೆಂಡ್ ಆಗಿರ್ತಾರೆ. ಸೊ ಆ ಒಂದು ವಿಡಿಯೋನ AI ಟೂಲ್ಸ್ ಯೂಸ್ ಮಾಡಿನೇ ಆ ಒಂದು ವಿಡಿಯೋಸ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅದರಲ್ಲಿ ಒಂದು ವಾಯ್ಸ್ ಓವರ್ ಕೂಡ ಇರೋದಿಲ್ಲ, ಅವರ ಒಂದು ಫೇಸ್ ಕೂಡ ಇರೋದಿಲ್ಲ, ಓಕೆನಾ. ಸೊ ಇಂತಹ AI ವಿಡಿಯೋಸು ಬಂದ್ಬಿಟ್ಟು ಮಾನಿಟೈಸೇಷನ್ ಆಗಲ್ಲ. ಸೊ ಮಾನಿಟೈಸೇಷನ್ ರಿಜೆಕ್ಟ್ ಆಗುತ್ತೆ, ಓಕೆನಾ. ಸೊ ಬರೀ ನೀವು AI ಒಂದೆರಡು ಇಮೇಜ್ನ ಕ್ರಿಯೇಟ್ ಮಾಡ್ಕೊಂಡ್ವಿ, ನಮ್ಮ ವಿಡಿಯೋದಲ್ಲಿ ಯೂಸ್ ಮಾಡಬಾರ್ದಾ, ಸೊ ಹಾಗಿದ್ರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಲ್ವಾ ಮೇಡಮ್ ಅಂತ ಕೇಳ್ಬೋದು. ಸೊ ಆ ಥರ ಚಾನಲ್ಸ್ ಮಾನಿಟೈಸೇಷನ್ ಆಗುತ್ತೆ. ನಾನು ಹೇಳ್ತಿರೋದು ಬಂದ್ಬಿಟ್ಟು ಇಲ್ಲಿ ಕಂಪ್ಲೀಟ್ಲಿ ನಿಮ್ಮ ಚಾನಲ್ ಬಂದ್ಬಿಟ್ಟು ಬರೀ AI ವಿಡಿಯೋಸೇ ಇರುತ್ತೆ. ಅಂದರೆ ಅಲ್ಲಿ ನಿಮ್ಮ ವಾಯ್ಸ್ ಕೂಡ ಇರಲ್ಲ, ನಿಮ್ಮ ಫೇಸ್ ಕೂಡ ತೋರಿಸಿರಲ್ಲ ನೀವು, ಓಕೆನಾ. ಸೊ ಈವನ್ ಇಮೇಜಸ್ ಕೂಡ ನೀವು AI ಇಮೇಜಸ್ನೇ ಹಾಕಿದ್ರೆ, ಓಕೆನಾ. ಸೊ ಕಂಪ್ಲೀಟ್ಲಿ ನೀವು AI ಟೂಲ್ ಮೇಲೆ ಡಿಪೆಂಡ್ ಆಗಿದ್ರೆ ಸೊ ನಿಮ್ಮ ಒರಿಜಿನಲ್ ಕಂಟೆಂಟ್ ಏನೂ ಇಲ್ಲ ಅದರಲ್ಲಿ ಅಂತ ಹೇಳಿದ್ರೆ ಅಂಥ ವಿಡಿಯೋಸ್ ಬಂದ್ಬಿಟ್ಟು ಸೊ ಅಂಥ ಒಂದು ಚಾನಲ್ಸ್ ಬಂದ್ಬಿಟ್ಟು ಮಾನಿಟೈಸೇಷನ್ ಆಗಲ್ಲ. ಸೊ ಈಗಾಗಲೇ ಮಾನಿಟೈಸೇಷನ್ ಆಗಿದ್ರು ಕೂಡ ಬಂದ್ಬಿಟ್ಟು ಡಿಮಾನಿಟೈಸ್ ಮಾಡ್ತಾರೆ, ಓಕೆನಾ. ಅಂಥ ಒಂದು ಚಾನಲ್ಸ್ ಮೇಲೆ ನಿಮಗೆ ಅರ್ನಿಂಗ್ಸ್ ಇರಲ್ಲ. ಅಂಥ ಒಂದು ಚಾನಲ್ಸ್ನ ಯಾರಾದರೂ ನಡೆಸ್ತಾ ಇದ್ರೆ ಇವಾಗಲೇ ಆ ಒಂದು ಚಾನಲ್ಸ್ನ ಬಿಟ್ಬಿಡಿ. ನಿಮ್ಮ ಒರಿಜಿನಲ್ ಕಂಟೆಂಟಿಂದ ಚಾನಲ್ಸ್ನ ವಿಡಿಯೋಸ್ನ ಮಾಡಿ, ಓಕೆನಾ. ಸೊ ಅವಾಗ ನಿಮಗೆ ಮಾನಿಟೈಸೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರಿಪಿಟಿಷಿಯಸ್ ಕಂಟೆಂಟ್, ಓಕೆನಾ. ರಿಪಿಟಿಷಿಯಸ್ ಕಂಟೆಂಟ್ ಅಂದರೆ ಏನು? ಸೊ ಯಾವುದಾದ್ರೂ ವಿಡಿಯೋಸ್ನ ರಿಪೀಟ್ ಹಾಕೋದು, ಓಕೆನಾ. ಸೊ ನಿಮ್ಮ ಚಾನಲಲ್ಲಿ ಒಂದು ವಿಡಿಯೋನ ಹಾಕಿರ್ತೀರ, ಅದೇ ವಿಡಿಯೋಸ್ನ ರಿಪೀಟಾಗಿ ಹಾಕಬಾರ್ದು. ಇನ್ನೂ ಒಂದೇನೆಂದರೆ ಇವಾಗ ಆನ್ಲೈನಲ್ಲಿ ಅಂದರೆ
ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರ್ತಾವಲ್ವಾ ವಿಡಿಯೋಸ್. ಸಪೋಸ್ ಇನ್‌ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಶೇರ್ ಚಾಟಲ್ಲಿ ಆಗಿರ್ಬೋದು, ಓಕೆನಾ? ಇದೇ ಯೂಟ್ಯೂಬಲ್ಲಿ ಆಗಿರ್ಬೋದು. ಇಂತಹ ಒಂದು ವಿಡಿಯೋಸ್‌ನ ವೈರಲ್ ಆಗಿರ್ತಕ್ಕಂಥ ವಿಡಿಯೋಸ್‌ನ ಡೌನ್‌ಲೋಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡ್ತಾರೆ. ಓಕೆನಾ? ಸೇಮ್ ಆ್ಯಸ್ ಇಟ್ ಈಸ್ ಅಪ್ಲೋಡ್ ಮಾಡಿಬಿಡ್ತಾರೆ. ಸೊ ಇದು ಬಂದ್ಬಿಟ್ಟು ರಿಪೀಟ್ ಆಗಿರ್ತವೆ ಕಂಟೆಂಟ್ಸ್ ಎಲ್ಲ. ಸೊ ಈ ರಿಪೀಟ್ ಆಗಿಬಿಟ್ಟಿರ್ತವೆ ವಿಡಿಯೋಸ್. ಇನ್‌ಸ್ಟಾಗ್ರಾಮಲ್ಲೂ ಅದೇ ಇರುತ್ತೆ, ಯೂಟ್ಯೂಬಲ್ಲೂ ಅದೇ ಇರುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಒರಿಜಿನಲ್ ಅಂದರೆ ನಿಮ್ಮ ಒಂದು ವರ್ಕ್ ಏನಿರಲ್ಲ, ನಿಮ್ಮ ಒಂದು ಎಫರ್ಟ್ ಏನಿರಲ್ಲ. ಓಕೆನಾ? ಎಫರ್ಟ್‌ಲೆಸ್ ವಿಡಿಯೋಸ್ ಅಂದರೆ ಲೋ ಎಫರ್ಟ್. ನಿಮ್ಮ ಒಂದು ಎಫರ್ಟ್ ಏನೂ ಇರೋದಿಲ್ಲ ಅದರಲ್ಲಿ. ಸೊ ಇಂಥ ಒಂದು ಚಾನಲ್ಸ್ ಬಂದು ಮಾನಿಟೈಸೇಷನ್ ಆಗಲ್ಲ. ಸೊ ಓಕೆನಾ? ಮಾನಿಟೈಸೇಷನ್‌ಗೆ ರಿಜೆಕ್ಟ್ ಆಗುತ್ತೆ. ಓಕೆನಾ? ಈ ಥರ ಚಾನಲ್ಸ್ ಯಾರಾದರೂ ಕ್ರಿಯೇಟ್ ಮಾಡಿದರೆ, ಸೊ ಈ ಥರ ಚಾನಲ್ಸ್ ಮೇಲೆ ಯಾರಾದರೂ ವರ್ಕ್ ಮಾಡ್ತಾ ಇದ್ದರೆ ಇವಾಗಲೇ ನಿಲ್ಲಿಸ್ಬಿಡಿ. ಓಕೆನಾ? ಸೊ ನಿಮ್ಮ ಒಂದು ಓನ್ ಕಂಟೆಂಟ್‌ನ ಮಾಡಿ, ಓನ್ ವಾಯ್ಸ್ ಓವರ್‌ನ ಕೊಡಿ ಯೂಟ್ಯೂಬಲ್ಲಿ. ಸೊ ಇದ್ದ ಒಂದು ಚಾನಲ್ಸ್ ಯಾರಾದರೂ ರನ್ ಮಾಡ್ತಾ ಇದ್ದರೆ ಇವಾಗಲೇ ಸ್ಟಾಪ್ ಮಾಡಿಬಿಡಿ. ಓಕೆನಾ? ಸೊ ಇದು ನೆಕ್ಸ್ಟ್ ಬಂದ್ಬಿಟ್ಟು ಬರೀ ಇಮೇಜಸ್‌ನ ಹಾಕ್ಬಿಟ್ಟು ಅದಕ್ಕೆ ಮ್ಯೂಸಿಕ್ ಹಾಕ್ಬಿಟ್ಟು ಹಾಗೆ ಬಿಟ್ಬಿಡೋದು. ಸೊ ಈ ಥರ ಚಾನಲ್ಸ್ ಕೂಡ ಮಾನಿಟೈಸೇಷನ್ ಆಗಲ್ಲ ಇದರಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬರೀ ಟೆಕ್ಸ್ಟ್‌ನ ಬರೆದ್ಬಿಟ್ಟು ಬರೀ ಮ್ಯೂಸಿಕ್ ಹಾಕಿ ಬಿಟ್ಬಿಡೋದು. ಈ ಥರ ವಿಡಿಯೋಸ್ ಕೂಡ ಈ ಥರ ಚಾನಲ್ಸ್ ಕೂಡ ಮಾನಿಟೈಸೇಷನ್ ಆಗಲ್ಲ. ಓಕೆನಾ? ಒಂದು ಅಪ್ಡೇಟ್ ಪ್ರಕಾರ ಯೂಟ್ಯೂಬ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಒರಿಜಿನಲ್ ಕಂಟೆಂಟ್. ಓಕೆನಾ? ಕ್ರಿಯೇಟರ್ಸ್ ಯಾವಾಗಲೂ ಒರಿಜಿನಲ್ ಕಂಟೆಂಟ್‌ನೇ ಮಾಡಿ, ನಿಮ್ಮ ಒಂದು ವಾಯ್ಸ್ ಓವರ್‌ನೇ ಕೊಡಿ. ಸೊ ನಿಮಗೆ ಫೇಸ್ ತೋರ್ಸೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಒಂದು ಓನ್ ವಾಯ್ಸಿಂದನೇ ವಿಡಿಯೋಸ್ ಮಾಡಿ. ಓಕೆನಾ? ಸೊ ಒಂದು ಹೇಳ್ತೀನಿ, ಯೂಟ್ಯೂಬ್ ಈಸ್ ಈಕ್ವಲ್ ಟು ಒರಿಜಿನಲ್ ಕಂಟೆಂಟ್. ಓಕೆನಾ? ಸೊ ಯೂಟ್ಯೂಬಲ್ಲಿ ನೀವು ಒರಿಜಿನಲ್ ಕಂಟೆಂಟ್ ಹಾಕಿದರೆ ಮಾತ್ರ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಓಕೆನಾ? ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಡಿ. ಓಕೆನಾ? ನಿಮ್ಮ ಒಂದು ಓನ್ ಕಂಟೆಂಟ್ ಇರಬೇಕು. ಓಕೆನಾ? ಸೊ ನಿಮ್ಮ ವಾಯ್ಸು ಇರಬೇಕು. ಎ ಐ ಕಂಪ್ಲೀಟ್ಲಿ ಎ ಐ ಮೇಲೆ ಚಾನಲ್ಸ್ ಯಾರು ಮಾಡ್ತಾ ಇದ್ದೀರಾ, ಸೊ ಇವಾಗಲೇ ಸ್ಟಾಪ್ ಮಾಡಿ. ಅಂಥ ಎ ಐ ಚಾನಲ್ ಮೇಲೆ, ಸೊ ಅಂಥ ಚಾನಲ್ಸ್ ಮೇಲೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ. ಓಕೆನಾ? ಸೊ ಏನಾದರೂ ಒರಿಜಿನಲ್ ಕಂಟೆಂಟ್ ಮಾಡಿ, ಸೊ ಅವಾಗ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್‌ಗೆ ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಸಿಗ್ತೀನಿ ಗಾಯ್ಸ್ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.